ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಅಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ತರ ಬಳೆಗಳಿಗೆ ಗಾಜಿನ ಬಳೆ ಇದು. ಇದಕ್ಕೆ ನಾನು ಸಿಲ್ಕ್ ಥ್ರೆಡ್ ಅನ್ನ ಬಳಸಿ ವರ್ಕ್ ಅನ್ನ ಯಾವ ತರ ಮಾಡ್ಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಬರೀ ಈ ತರ ಬಳೆ ಅಷ್ಟೇ ಅಲ್ಲ, ಈ ಡಿಸೈನ್ ಅನ್ನ ಈಗ ತೋರಿಸ್ತಿದ್ದೀನಲ್ಲ, ಈ ಡಿಸೈನ್ ಅನ್ನ ನೀವು ಈ ತರ ಮದ್ವೆಗೆ ಹಾಕ್ತಾರಲ್ಲ, ಗ್ರೀನ್ ಬಳೆ, ಹಸಿರು ಬಳೆ, ಅದಕ್ಕೂ ಕೂಡ ನೀವು ಹಾಕೋಬಹುದು ಡಿಸೈನು. ನೋಡಿ, ಈ ತರ ಬಳೆಗಳು ಮದುವೆ ಆದ್ಮೇಲೆ ಆಯ್ತು ಮತ್ತೆ ಯಾರು ಹಾಕೊಳ್ಳೋದಿಲ್ಲ ಜಾಸ್ತಿ ಜನ. ಅದನ್ನ ವೇಸ್ಟ್ ಅಂತ ಇಡೋ ಬದಲು ನಾವು ನಮ್ಗೆ ಯಾವ ಕಲರ್ ಬೇಕೋ, ನಮ್ಮ ಸೀರೆ ಇರ್ಬೋದು, ಡ್ರೆಸ್ ಇರ್ಬೋದು, ಅದಕ್ಕೆ ಮ್ಯಾಚ್ ಆಗೋ ತರ ನಾವೇ ಕೈಯಾರೆ ರೆಡಿ ಮಾಡ್ಕೋಬಹುದು. ಯಾವ ತರ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನಾನಿಲ್ಲಿ ಸೀರೆ ಕುಚ್ಚಿಗೆ ಹಾಕ್ತೀವಲ್ಲ ಸಿಲ್ಕ್ ಥ್ರೆಡ್, ಅದನ್ನ ತಗೊಂಡಿದ್ದೀನಿ. 6 ಎಳೆ ದಾರ ಮಾಡ್ಕೊಂಡು ಈ ತರ ಗಂಟಾಕಿ ಇಟ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕೊಳ್ಳಿ, ಬೇಡ ಅಂತ ಇಲ್ಲ, ಬಳೆಗೇನು ಹಾಕೋ ಅವಸರ ಇಲ್ಲ. ಇಲ್ಲಿ 6 ಎಳೆ ಇಂಚು ಮುಂಚೆ ಆಗುತ್ತೆ ಅಂತ ನಾನು ಗಂಟಾಕಿದ್ದೆ ಅಷ್ಟೇ. ಈಗ ನೋಡಿ, ಬಳೆಗೆ ಈ ತರ ಗಂಟನ್ನ ಹಾಕ್ಬೇಕು. ಬಿಚ್ಕೊಳ್ದೆ ಇರೋ ತರ ಗಂಟ್ ಹಾಕೊಳ್ಳಿ. ಇವಾಗ ನೋಡಿ, ಈ ಗಂಟ್ ಹಾಕೊಂಡಿದೀವಲ್ಲ, ಈ ಗ್ಯಾಪ್ ಒಳಗಡೆಗೆ ನೀಡಲ್ನ ಹಾಕಬೇಕು. ಇಲ್ಲಿ ಸ್ವಲ್ಪ ಕೆಳಗಡೆ ಗ್ಯಾಪ್ ಬಂದಿರುತ್ತೆ, ಅಲ್ಲಿ ಈಗ ಈ ನೀಡಲ್ ಅನ್ನ ಇದರ ಒಳಗಡೆ ಹಾಕಿ ಈ ದಾರನ ತಂದು ಒಂದು ಲಾಕ್ ಮಾಡ್ಕೋತೀನಿ ಈ ತರ. ಅದಾದ್ಮೇಲೆ ಇವಾಗ ನೆಕ್ಸ್ಟ್ ಈ ತರ ಬಳೆ ಒಳಗಡೆ ಈ ತರ ಹಾಕ್ಬಿಟ್ಟು ಈ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇದು ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಇದು ಹೀಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗಿ ಮತ್ತೆ ಮತ್ತೆ ಈ ಬಳೆ ಒಳಗಡೆ ಹಾಕಿ ಈ ತರ ಹಾಕೊಂಡು, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ, ಈ ತರ ಹಾಕಿ ಈ ದಾರನ ತಂದು ಮತ್ತೆ ಲಾಕ್ ಅನ್ನ ಮಾಡ್ಕೋಬೇಕು. ನೀಡಲ್ ಅನ್ನ ಇದ್ರ ಒಳಗಡೆ ಹಾಕ್ಬೇಕು, ಈ ದಾರನ ತರಬೇಕು, ತಂದು ಲಾಕ್ ಅನ್ನ ಮಾಡ್ಬೇಕು. ಸಿಂಗಲ್ ಕ್ರೋಶೆ ಮಾಡ್ಕೋತೀವಲ್ಲ ಆ ತರ. ಮೊದಲು ನೀಡಲ್ನ ಹಾಕ್ಬೇಕು, ದಾರನ ತಂದು ಈ ತರ ಲಾಕ್ ಮಾಡ್ಬೇಕು. ಅರ್ಥ ಆಯ್ತು ಅನ್ಕೋತೀನಿ. ಬೇಕಿದ್ರೆ ಮಿಡಲ್ ನಲ್ಲಿ ಒಂದು ಬೀಡ್ ಕೂಡ ಯೂಸ್ ಮಾಡ್ಕೋಬಹುದು, ಬೇಡ ಅಂದ್ರೆ ಹಾಗೆ ಈ ತರ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡ್ತಾ ಇರ್ಬೋದು ಕಲರ್, ನಾನಿಲ್ಲಿ ಪರ್ಪಲ್ ತಗೊಂಡಿದ್ದೀನಲ್ಲ, ನೀವು ಸೀರೆಗೆ ಕಲರ್ ಕಾಂಬಿನೇಷನ್ ಇರ್ಬೋದು, ಡ್ರೆಸ್ಗೆ ಕಲರ್ ಕಾಂಬಿನೇಷನ್ ಇರ್ಬೋದು, ನೋಡ್ಕೊಂಡು ಕಲರ್ ಮಾಡ್ಕೊಳ್ಳಿ. ನಾವು ಹೊರಗಡೆ ಹೋಗಿ ತರೋದು ಕೂಡ ಅವಸರ ಇಲ್ಲ, ನಾವೇ ಕೈಯಾರೆ ಬಳೆಗಳನ್ನ ರೆಡಿ ಮಾಡ್ಕೋಬಹುದು. ಹಾಗೆ ಬೇಗ ಕಂಪ್ಲೀಟ್ ಆಗುತ್ತೆ. ಒಂದೊಂದು ಇದ್ರೆ ಸಾಕು. ಒಂದ್ ವೇಳೆ ನಿಮ್ಗೆ ಡಜನ್ ಬೇಕಿದ್ರು ಕೂಡ ಸೇಮ್ ಮಾಡ್ಕೋಬಹುದು, ಇಲ್ಲ ಡಬಲ್ ಕಲರು, ಮಲ್ಟಿ ಕಲರು ಆ ತರ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ಜಾಸ್ತಿ ಖರ್ಚು ಕೂಡ ಬರೋದಿಲ್ಲ. ಬರೀ ಸಿಲ್ಕ್ ಥ್ರೆಡ್ ಇದ್ರೆ ಸಾಕು. ಬೇಕಿದ್ರೆ ಬೀಡ್ಸ್ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು. ಇವಾಗ ನಾನು ಇದೇ ತರ ಪೂರ್ತಿಯಾಗಿ ಹಾಕ್ಕೋತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ಲಾಕ್ ಯಾವ ತರ ಮಾಡ್ಬೇಕಂತ. ಓಕೆ ನೋಡಿ, ಪೂರ್ತಿಯಾಗಿ ಈ ತರ ಮಾಡ್ಕೊಂಡಿದೀನಿ ಲಾಸ್ಟ್ ವರೆಗೂ. ನೋಡಿ, ಇದು ಹಾಕುವಾಗ ಈ ತರ ಬರ್ತಾ ಇರುತ್ತಲ್ಲ, ಇದನ್ನ ಈ ತರ ನಾವು ಸೈಡ್ ಅಲ್ಲಿ ಈ ತರ ಮಾಡ್ಕೊಳ್ತಾ ಬರ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇವಾಗ ಲಾಸ್ಟ್ ಅಲ್ಲಿ ನೋಡಿ ಏನ್ ಮಾಡ್ಬೇಕಂದ್ರೆ, ಒಂದು ಚೈನ್ ಹಾಕೊಂಡು ಈ ಥ್ರೆಡ್ ಅನ್ನ ಕಟ್ ಮಾಡ್ಕೋಬೇಕು. ಒಂದೇ ಒಂದು ಚೈನ್ ಹಾಕೊಳ್ಳಿ, ಈ ತರ ಕಟ್ ಮಾಡ್ಕೊಂಡು ಇದನ್ನ ಬ್ಯಾಕ್ ಸೈಡ್ ಅಲ್ಲಿ ಗಮ್ ಅನ್ನ ಹಚ್ಚಿ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂ ಅನ್ನ ಯೂಸ್ ಮಾಡ್ಕೋತಿದ್ದೀನಿ. ಇಲ್ಲಿ ಗಮ್ ಹಚ್ಕೊಳ್ಳಿ, ಇಲ್ಲಿ ಹಚ್ಚಿ ಈ ತರ ಮಾಡ್ಕೊಳ್ಳಿ. ನೋಡಿ, ಈ ತರ ಮಾಡ್ಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೊಳ್ಳಿ. ಇದೇ ತರ ನಾನು ಆವಾಗಲೇ ತೋರಿಸಿದ್ನೆಲ್ಲ ಹಸಿರು ಬಳೆ, ಅದಕ್ಕೂ ಕೂಡ ನೀವು ಮಾಡ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಕೂಡ ನಾನು ಎಲ್ಲಾ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸ್ಟಾರ್ಟಿಂಗು, ಯಾವ ತರ ಮಾಡ್ಬೇಕು ಅದಕ್ಕೆ ಅಂತ. ಇವಾಗ ನೋಡಿ ಈ ತರ ಬಂದಿದೆ ಅಲ್ಲ, ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಈ ತರ ಕುಂದನ್ಗಳನ್ನ ನಾನು ಹಚ್ತಾ ಇದ್ದೀನಿ. ಬೇಕಿದ್ರೆ ಹಚ್ಕೊಳ್ಳಿ, ಹೀಗೆ ಸಿಂಪಲ್ ಆಗಿರ್ಲಿ ಅಂದ್ರೂ ಕೂಡ ಪರವಾಗಿಲ್ಲ. ಈ ತರ ಗ್ಲೂ ಅನ್ನ ಹಚ್ಕೊಂಡು ಅದರ ಮೇಲ್ಗಡೆ ಈ ತರ ಕುಂದನನ್ನ ಹಚ್ಕೋತೀನಿ. ಇಲ್ಲಿ ನೀವು ಡಾರ್ಕ್ ಕಲರ್ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಈ ತರ ಹಚ್ಕೊಳ್ಳಿ.
ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಇದು ಈ ತರ ಹಚ್ಚೋದ್ರಿಂದ. ಈ ತರ ನಾನು ಪೂರ್ತಿ ಬಳೆಗೆ ಹಚ್ಕೋತೀನಿ. ಈ ತರ ನೀವು ನಿಮ್ಗೆ ಎಷ್ಟು ಬಳೆಗಳು ಬೇಕೋ ಅಷ್ಟು ಬಳೆಗಳನ್ನ ನೀವು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಒಣಗಿದ ಮೇಲೆ ಇದು ನೀಟಾಗಿ ಕಾಣಿಸುತ್ತೆ. ಈ ತರ ಕುಂದನ್ಗಳನ್ನ ಪೂರ್ತಿಯಾಗಿ ಮಾಡ್ಕೋತೀನಿ. ನೋಡಿ ಈ ತರ ಪೂರ್ತಿಯಾಗಿ ಕುಂದನ್ಗಳನ್ನ ಹಚ್ಕೊಂಡಿದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಕುಂದನ್ಗಳನ್ನ ಕಲರ್ ಚೇಂಜ್ ಕೂಡ ತಗೋಬಹುದು. ಗೋಲ್ಡ್ ಕಲರ್ ಆ ತರ ಹಾಕೊಳ್ಳಿ, ಹೈಲೈಟ್ ಆಗಿ ಕಾಣಿಸುತ್ತೆ. ನನ್ನ ಹತ್ರ ಇದೇ ಇತ್ತು, ಅದಕ್ಕೋಸ್ಕರ ಇದೇ ಕಲರ್ ಹಚ್ಕೊಂಡಿದೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈ ತರ ನಿಮ್ಗೆ ಎಷ್ಟು ಬಳೆಗಳು ಬೇಕೋ ಅಷ್ಟು ಬಳೆಗಳನ್ನ ನೀವು ರೆಡಿ ಮಾಡ್ಕೋಬಹುದು. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.